ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಸ್ಮಾಲ್ ಟಾಪಿಕ್, ಬಟ್ ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಫಸ್ಟ್ PUC ಥಿಯರಿ ಎಕ್ಸಾಮ್ಗೆ ಅಥವಾ ನೆಕ್ಸ್ಟ್ CET ಬರ್ತೀರಲ್ವ, ಸೊ ಆವಾಗ CET ಎಕ್ಸಾಮ್ಗೆ, ನೀಟ್ ಎಕ್ಸಾಮ್ಗೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ಬಟ್ ತುಂಬ ಸಿಂಪಲ್ ಕೂಡ ಇದೆ. ಓಕೆನಾ? ಸೊ ಇವಾಗ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮತ್ತು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅನ್ನೋ 2 ವರ್ಡ್ಸ್ ಇದ್ದಾವೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ನೀವು ಫಸ್ಟ್ ಟೈಮ್ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೋದಾಗ ನಿಮ್ಗೆ ಏನು ಅನಿಸುತ್ತೆ, ಅದು ಎಂಡಿಂಗ್ ಗ್ರಾಫ್ ಅಂತ ಇದೆಯಲ್ಲ, ಸೊ ನೀವು ಅಂದ್ಕೊಬೋದು ಏನೋ ಗ್ರಾಫ್ ಪೇಪರ್ ಸಮಥಿಂಗ್ ಲೈಕ್ ದಟ್ ಅಂತ. ಬಟ್ ಆ್ಯಕ್ಚುಲಿ ಇಲ್ಲಿ ಟ್ವಿಸ್ಟ್ ಇದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಂದರೆ ಇಟ್ ಈಸ್ ಎ ನೇಮ್ ಆಫ್ ದ ಮಿಷಿನ್ ಅಥವಾ ಡಿವೈಸ್ ನೇಮ್ನ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೀವಿ. ಸೊ ಯಾರಾದರೂ ECG ಮಾಡಿಸಿದ್ರೆ ಇದು ರಿಲೇಟಬಲ್ ಇರುತ್ತೆ. ECG ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳ್ತೀನಿ ಇವಾಗ ಹೇಗೆ ECG ಮಾಡ್ತಾರೆ ಅಂತ. ಸೊ ECG ಎಲ್ಲ ಮಾಡಿಸಿದಾದ್ಮೇಲೆ ನಮ್ಮ ಹಾರ್ಟು ಹೇಗೆ ಫಂಕ್ಷನ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಫ್ ಪೇಪರಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ನಮಗೆ ಕೊಡ್ತಾರೆ. ಅಂದರೆ ಕೊಟ್ಟಿದ್ದಾರಲ್ಲ NCERTಯಲ್ಲಿ ಡಯಾಗ್ರಾಮ್, P ವೇವ್, QRS, T ವೇವ್, ಸೊ ಅದೆಲ್ಲ ನಾವು ತಿಳ್ಕೊಳ್ಳೋಣ ಇವಾಗ. ಸೊ ಆ ಥರ ವೇವ್ಸ್ ಥರ ಒಂದು ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಇರುತ್ತೆ. ಅದ್ರದ್ದು ಒಂದು ಗ್ರಾಫ್ ಪೇಪರ್ನ ನಮಗೆ ಕೊಡ್ತಾರೆ. ಅದು ನೋಡಿ ನಮಗೆ ಗೊತ್ತಾಗುತ್ತೆ, ಓಕೆ ನಮ್ಮ ಹಾರ್ಟ್ ಯಾವ ಥರ ಫಂಕ್ಷನ್ ಆಗ್ತಿದೆ ಅಂತ ಅದನ್ನ ನೋಡಿ ತಿಳ್ಕೊಬೋದು. ಓಕೆನಾ? ಸೊ ಆ ಗ್ರಾಫ್ ಪೇಪರ್ನ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಆಯಿತಾ? ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಂದ್ರೇನು, ಅದೊಂದು ಮಿಷಿನ್ ನೇಮ್ ಅಷ್ಟೇ. ಈಗ ಕಂಡಕ್ಟ್ ಮಾಡ್ತೀವಿ ನೋಡಿ ECGನ, ಅದು ಮಿಷಿನ್ ನೇಮ್ನ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಯಲ್ ಗ್ರಾಫ್ ಪೇಪರ್ ನಮ್ಗೆ ಏನು ಸಿಗುತ್ತೆ ಅದನ್ನು ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಓಕೆನಾ? ಗ್ರಾಫ್ ಅಂತ ಎಂಡಾದರೆ ಅದು ಮಿಷಿನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ, ಗ್ರಾಮಿಂದ ಎಂಡಾದರೆ ಅದು ಆ್ಯಕ್ಚುಯಲ್ ಗ್ರಾಫ್ ಪೇಪರ್ ಏನು ಸಿಗುತ್ತೆ ಲಾಸ್ಟಿಗೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಇನ್ನೊಂದು ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಅಂತ. ಈ ಹೋಲ್ ಟೆಕ್ನಿಕ್ನ ಅಂದರೆ ಫುಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಇದೆಲ್ಲ ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಈ ಎಲ್ಲ ಹೋಲ್ ಪ್ರಾಸೆಸ್, ಈ ಹೋಲ್ ಟೆಕ್ನಿಕ್ನ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಅಂತ ಹೇಳ್ತೀವಿ. ಸರಿನಾ? ಸೊ ECG ಇವಾಗ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಬಗ್ಗೆ ಮಾತಾಡೋಣ. ಏನು ಹೇಳಿ, ಗ್ರಾಮ್ ಅಂತಂದರೆ ಗ್ರಾಫ್ ಪೇಪರ್ ಲಾಸ್ಟಿಗೆ ಕೊಡ್ತಾರೆ ನೋಡಿ ECG ಎಲ್ಲ ಆದಮೇಲೆ, ಅದನ್ನು ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈ ECGಯಲ್ಲಿ ಏನಿರುತ್ತೆ, ಈ ಗ್ರಾಫ್ ಪೇಪರ್ ಏನಪ್ಪ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಷ್ಟೇ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ನಮ್ಮ ಹಾರ್ಟ್ ಆ್ಯಕ್ಟಿವಿಟಿ, ಅಂದರೆ ನಮ್ಮದು ಹಾರ್ಟ್ ಹೇಗೆ ಫಂಕ್ಷನ್ ಆಗ್ತಾಯಿದೆ, ಕಾರ್ಡಿಯಾಕ್ ಸೈಕಲ್ ಆಗಬೇಕಾದ್ರೆ ನಮ್ಮ ಹಾರ್ಟ್ ಹೇಗೆ ಫಂಕ್ಷನ್ ಆಗ್ತಾಯಿದೆ ಅನ್ನೋದನ್ನು ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡಿರ್ತಾರೆ. ಅದನ್ನು ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಕಂಡಕ್ಟ್ ಮಾಡಿದ್ಯಾರು, ಒಂದು ಮಿಷಿನ್ ಇರುತ್ತಲ್ಲ, ಅದು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಐ ಹೋಪ್ ನಿಮಗಿದು ಕ್ಲಿಯರ್ ಆಯಿತು ಅಂತ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಂದರೆ ಮಿಷಿನು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತಂದರೆ ಗ್ರಾಫ್ ಪೇಪರು. ಸರಿನಾ? ಸೊ ಇವಾಗ ECGನ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ECG ಹೆಂಗೆ ಪರ್ಫಾರ್ಮ್ ಮಾಡ್ತಾರಪ್ಪ ಅಂತಂದರೆ, ಸೊ ಫಸ್ಟು ಪೇಷಂಟ್ ಬಾಡಿಗೆ 3 ಎಲೆಕ್ಟ್ರಿಕಲ್ ಲೆಡ್ಸ್ನ ಕನೆಕ್ಟ್ ಮಾಡ್ತಾರೆ. ಹೆಂಗೆ ಕನೆಕ್ಟ್ ಮಾಡ್ತಾರೆ ಈ 3 ಎಲೆಕ್ಟ್ರಿಕಲ್ ಲೆಡ್ಸ್ನ ಅಂತಂದರೆ, ಫಸ್ಟು ಜೆಲ್ ಹಾಕ್ತಾರೆ. ಜೆಲ್ ಹಾಕಿದ್ದಾದಮೇಲೆ ಈ ಎಲೆಕ್ಟ್ರಿಕಲ್ ಲೆಡ್ಸ್ನ ಕನೆಕ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತಂದರೆ ರಿಸ್ಟ್ಗೆ. ರಿಸ್ಟ್ ಅಂದರೆ ಗೊತ್ತಿರುತ್ತಲ್ವ, ನಾವು ರಿಸ್ಟ್ ವಾಚ್ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಆ ರಿಸ್ಟ್ ಪೋರ್ಷನ್ಗೆ 2 ರಿಸ್ಟ್ಗಳಿಗೆ, ಬೋತ್ ಲೆಫ್ಟ್ ಹ್ಯಾಂಡಲ್ಲೂ ಅಷ್ಟೇ ರೈಟ್ ಹ್ಯಾಂಡಲ್ಲೂ ಅಷ್ಟೇ 2 ರಿಸ್ಟ್ಗಳಿಗೆ ಒಂದೊಂದು ಲೆಡ್ ಇಡ್ತಾರೆ. ಅಂದರೆ ಫಸ್ಟು ಆ ರಿಸ್ಟ್ ರೀಜನ್ಗೆ ಒಂದು ಸ್ವಲ್ಪ ಜೆಲ್ ಹಾಕ್ತಾರೆ. ಜೆಲ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೆಡ್ ಇಡ್ತಾರೆ. ಇನ್ನೊಂದು ರಿಸ್ಟ್ ರೀಜನ್ಗೂ ಒಂದು ಸ್ವಲ್ಪ ಜೆಲ್ ಹಾಕ್ತಾರೆ. ಜೆಲ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲೆಕ್ಟ್ರಿಕಲ್ ಲೆಡ್ನ ಇಡ್ತಾರೆ. 2 ಎಲೆಕ್ಟ್ರಿಕಲ್ ಲೆಡ್ಸ್ ಕಂಪ್ಲೀಟ್ ಆಯಿತಾ. ಇನ್ನೊಂದು ಎಲೆಕ್ಟ್ರಿಕಲ್ ಲೆಡ್ನ ಲೆಫ್ಟ್ ಆ್ಯಂಕಲ್ಲಿಗೆ ಇಡ್ತಾರೆ. ಆ್ಯಂಕಲ್ ಅಂದರೆ ಗೊತ್ತಲ್ಲ, ಕಾಲ್ಗೆಜ್ಜೆ ಎಲ್ಲ ಹಾಕ್ತೀವಲ್ಲ, ಸೊ ಆ ಪೋರ್ಷನ್, ಆ ಆ್ಯಂಕಲ್ ಅಂತ ಹೇಳ್ತೀವಿ ನಾವು. ಸೊ ಲೆಫ್ಟ್ ಆ್ಯಂಕಲ್ಗೆ ಅಂದರೆ ಲೆಫ್ಟ್ ಲೆಗ್ ಆ್ಯಂಕಲ್ಗೆ ಇನ್ನೊಂದು ಲೆಗ್ನ ಕನೆಕ್ಟ್ ಮಾಡ್ತಾರೆ. ಹೀಗೆ ನಲ್ಲೂ ಅಷ್ಟೇ ಸ್ವಲ್ಪ ಜೆಲ್ ಹಾಕ್ತಾರೆ. ಅದಾದಮೇಲೆ ಒಂದು ಎಲೆಕ್ಟ್ರಿಕಲ್ ಲೆಡ್ನ ಇಡ್ತಾರೆ. ಸರಿನಾ? ಸೊ 3 ಎಲೆಕ್ಟ್ರಿಕಲ್ ಲೆಡ್ಸ್, ಇದು ಪೊಸಿಷನ್ ಕೂಡ ಇಂಪಾರ್ಟೆಂಟ್, ಅಂದರೆ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಲೆಡ್ಸ್ನ ಇಡ್ತಾರೆ ಅಂತ. ಸೊ 1 ಟು ಈಚ್ ರಿಸ್ಟ್ ಅಂತಂದರೆ 2 ರಿಸ್ಟ್ಗಳಿಗೆ ಒಂದೊಂದು, ಮತ್ತು 1 ಟು ಲೆಫ್ಟ್ ಆ್ಯಂಕಲ್ ಅಂತಂದರೆ ಎಡ್ಗಾಲಲ್ಲಿರೋ ಆ್ಯಂಕಲ್ಗೆ ಅಂತ ಅರ್ಥ. ಸೊ ಲೆಫ್ಟ್ ಸೈಡ್ ಏನಕ್ಕೆ ಯೂಸ್ ಮಾಡಬೇಕು ಹೇಳಿ, ಹಾರ್ಟು ನಮ್ಮದು ಸ್ವಲ್ಪ ಲೆಫ್ಟ್ ಸೈಡ್ ಟಿಲ್ಟ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಲೆಫ್ಟ್ ಆ್ಯಂಕಲ್ಗೆ ಎಲೆಕ್ಟ್ರಿಕಲ್ ಲೆಡ್ನ ಇಡ್ತಾರೆ. ಓಕೆನಾ? ಸೊ ಇದು ಜಸ್ಟ್ ಒಂದು ಸ್ಟ್ಯಾಂಡರ್ಡ್ ECGಗೆ. ಇನ್ನೂ ಏನಾದರೂ ಇವಾಗ ಪೇಷಂಟಿಗೆ ಸ್ವಲ್ಪ ಸೀರಿಯಸ್ ಕಂಡೀಷನ್ ಆಗಿ ಇನ್ನೂ ಲೈಕ್ ಡಾಕ್ಟರ್ ಸಜೆಸ್ಟ್ ಮಾಡಿದರೆ, ಇಲ್ಲ ಇವ್ರದ್ದು ಇನ್ನೂ ಡೀಟೇಲಾಗಿ ಎವ್ಯಾಲ್ಯೂಯೇಟ್ ಮಾಡಬೇಕು, ಇವ್ರ ಹಾರ್ಟ್ ಹೇಗೆ ಫಂಕ್ಷನ್ ಆಗ್ತಾಯಿದೆ, ಕಾರ್ಡಿಯಾಕ್ ಸೈಕಲ್ ಆಗಬೇಕಾದ್ರೆ ಅಂತಂದರೆ
ಆವಾಗ ಇನ್ನೂ ಇದ್ರ ಜೊತೆಗೆ ಈ 3 ಲೆಡ್ ಪ್ರಾಪರ್ ಇಟ್ಟೇ ಇಡ್ತಾರೆ. ಅದಾದಮೇಲೆ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಲೆಡ್ಸ್ನ ಚೆಸ್ಟ್ ರೀಜನ್ಗೆ ಇಡ್ತಾರೆ, ಸರಿನಾ. ಸೊ ನಿಮಗೆ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಅದ್ರ ಬಗ್ಗೆಯೂ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಅದು. ಸೊ ಅದರಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು, ಬ್ಲಡ್ ಹೇಗೆ ಫ್ಲೋ ಆಗುತ್ತೆ, ಏಟ್ರಿಯಮ್ ವೆಂಟ್ರಿಕಲ್ಸ್ನು ಅದೆಲ್ಲ ನಾನು ಕ್ಲಿಯರಾಗಿ ಕಾರ್ಡಿಯಾಕ್ ಸೈಕಲ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಈ ವಿಡಿಯೋ ಆದಮೇಲೆ ಅದನ್ನು ನೋಡ್ಬೋದು, ಓಕೆನಾ. ಸೊ ಇದು ಅರ್ಥ ಆಯಿತಾ, ಇ ಸಿ ಜಿ ಹೇಗೆ ಮಾಡ್ತಾರೆ ಹೇಳಿ. 3 ಎಲೆಕ್ಟ್ರಿಕಲ್ ಲೆಡ್ಸ್ನ ಕನೆಕ್ಟ್ ಮಾಡ್ತಾರೆ, 1 ಟು ಈಚ್ ರಿಸ್ಟ್ ಆ್ಯಂಡ್ 1 ಟು ದ ಲೆಫ್ಟ್ ಆ್ಯಂಕಲ್, ಓಕೆನಾ. ಸೊ ಇವಾಗ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋಣ. ಸೊ ಫಸ್ಟು ಪಿ ವೇವ್ ಇದೆ ಅಲ್ವಾ. ಸೊ ಪಿ ವೇವ್ ಅಂತಂದ್ರೇನು, ಇಟ್ ರೆಪ್ರೆಸೆಂಟ್ಸ್ ದ ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಮ್. ಸೊ ಮೆಜಾರಿಟಿ ಇಲ್ಲಿ ಇನ್ನೂ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ ಅಂದ ತಕ್ಷಣವೇ ಏಟ್ರಿಯಾ ಕಾಂಟ್ರಾಕ್ಟ್ ಆಗುತ್ತೆ, ಡಿಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್ ಅಂತ ಬಂದರೆ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ರಾಂಗು. ಸೊ ಪಿ ವೇವ್ ಅಂತಂದರೆ ಅದೇನು ರೆಪ್ರೆಸೆಂಟ್ ಮಾಡ್ತೀವಿ ಹೇಳಿ, ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ. ಡಿಪೋಲರೈಸೇಷನ್ ಅಂತಂದರೆ ಎಕ್ಸೈಟ್ಮೆಂಟ್ ಅಂತ ಅರ್ಥ. ಏಟ್ರಿಯಾ ಎಕ್ಸೈಟ್ ಆಗುತ್ತೆ ಅಲ್ವಾ, ಸೊ ಅದನ್ನು ನಾವು ಡಿಪೋಲರೈಸೇಷನ್ ಅಂತ ಹೇಳ್ತೀವಿ. ಹೆಂಗಿದು ಎಕ್ಸೈಟ್ ಆಗುತ್ತಪ್ಪ ಅಂತಂದರೆ ಸೈನೋ ಏಟ್ರಿಯಲ್ ನೋಡು ಆ್ಯಕ್ಷನ್ ಪೊಟೆನ್ಷಿಯಲ್ಸ್ನ ಜನರೇಟ್ ಮಾಡುತ್ತೆ. ಈಗೇನು ಇದೆಲ್ಲ ನಾನು ಕಾರ್ಡಿಯಾಕ್ ಸೈಕಲ್ ವಿಡಿಯೋಲಿ ಕವರ್ ಮಾಡಿದ್ದೀನಿ, ಇದೇನು ಆ್ಯಕ್ಷನ್ ಪೊಟೆನ್ಷಿಯಲ್ ಅದೆಲ್ಲ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಜಸ್ಟ್ ಇದರಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಬಗ್ಗೆ ಮಾತಾಡೋಣ. ಸೊ ಫಸ್ಟು ಆ ಗ್ರಾಫ್ ಪೇಪರಲ್ಲಿ ಅಂದರೆ ಏನು ಹೇಳಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಬಗ್ಗೆ ಇವಾಗ ಮಾತಾಡ್ತಿರೋದು. ಪಿ ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ. ಸೊ ಡಿಪೋಲರೈಸೇಷನ್ ಅಂತಂದ್ರೆ ಎಕ್ಸೈಟ್ಮೆಂಟ್ ಅಂತ, ಅಂದರೆ ಸೈನೋ ಆರ್ಟ್ರಿಯಲ್ ನೋಡಿಂದ ಇವಾಗ ಸಿಗ್ನಲ್ ಬಂತು ಅಂತ ಅರ್ಥ. ಆವಾಗ ಏಟ್ರಿಯಾ ಎಕ್ಸೈಟ್ ಆಗುತ್ತೆ. ಎರಡು ಏಟ್ರಿಯಾ, ರೈಟ್ ಏಟ್ರಿಯಮ್ಮು ಅಷ್ಟೇ ಮತ್ತು ಲೆಫ್ಟ್ ಏಟ್ರಿಯಮ್ಮು ಅಷ್ಟೇ, ಎರಡು ಎಕ್ಸೈಟ್ ಆಗುತ್ತೆ. ಅದನ್ನು ನಾವು ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ ಅಂತ ಹೇಳ್ತೀವಿ, ಸರಿನಾ. ಸೊ ಈ ಪಿ ವೇವ್ ಎಂಡ್ ಆಗುತ್ತೆ ನೋಡಿ, ಯಾವಾಗ ಪಿ ವೇವ್ ಮುಗಿಯುತ್ತೆ ಆವಾಗ ಆ್ಯಕ್ಚುಲಿ ಕಾಂಟ್ರಾಕ್ಷನ್ ಆಗುತ್ತೆ ಏಟ್ರಿಯಾ. ಇದು ನೀವು ಕರೆಕ್ಟಾಗಿ ಪ್ರಾಪರಾಗಿ ಅರ್ಥ ಮಾಡ್ಕೊಬೇಕು. ಇದು NCERT ಲೈನ್ ಇದು. ಪಿ ವೇವ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್ ಆರ್ ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ ವಿಚ್ ಲೀಡ್ಸ್ ಟು ದ ಕಾಂಟ್ರಾಕ್ಷನ್ ಆಫ್ ಬೋತ್ ದ ಏಟ್ರಿಯಾ. ಇದನ್ನು ಮೆಜಾರಿಟಿ ಮಿಸ್ ಮಾಡ್ಕೊತಾರೆ. ಪಿ ವೇವನ್ನೇ ಕಾಂಟ್ರಾಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಲ್ಲ, ಜನರಲಿ ಹೇಳುವಾಗ ಹಂಗೆ ಹೇಳ್ತೀವಿ, ಬಟ್ ಆ್ಯಕ್ಚುಯಲ್ ಮೀನಿಂಗ್ ಏನು ಅವ್ರು ಕೊಟ್ಟಿರೋದು ಅಂತಂದರೆ ಪಿ ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್ ಆರ್ ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ. ಹಿಂಗೆ ಎಕ್ಸೈಟ್ಮೆಂಟ್ ಆದಮೇಲೆ ಡಿಪೋಲರೈಸೇಷನ್ ಆದಮೇಲೆ ಕಾಂಟ್ರಾಕ್ಷನ್ ಆಗುತ್ತೆ ಬೋತ್ ದ ಏಟ್ರಿಯಾ, ಅಂದರೆ ಪಿ ಎಂಡ್ ಆಗುತ್ತೆ ನೋಡಿ. ಸೊ ಇನ್ನು ಪಿ ಎಂಡ್ ಆಗೋದ್ರಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ಕಾಂಟ್ರಾಕ್ಷನ್ ಆಫ್ ದಿ ಏಟ್ರಿಯಾ ಆಗುತ್ತೆ ಅಂತ ಅರ್ಥ. ಸೊ ಪಿ ವೇವ್ ಏನು ರೆಪ್ರೆಸೆಂಟ್ ಮಾಡ್ತು, ಎಕ್ಸೈಟ್ಮೆಂಟ್ ಆಫ್ ದಿ ಏಟ್ರಿಯಾ. ಎಕ್ಸೈಟ್ಮೆಂಟ್ ಅಂದರೆ ಏನು, ಡಿಪೋಲರೈಸೇಷನ್ ಆಫ್ ದಿ ಏಟ್ರಿಯಾ ಅಂತ. ಸೊ ಪಿ ವೇವ್ ಕಂಪ್ಲೀಟ್ ಆದಮೇಲೆ ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಆಗುತ್ತೆ ಏಟ್ರಿಯಾ. ಎಲ್ಲಿವರೆಗೂ ಕಾಂಟ್ರಾಕ್ಷನ್ ಆಗುತ್ತೆ, ಕ್ಯೂ ಇದೆ ನೋಡಿ, ಕ್ಯೂ ಸ್ಟಾರ್ಟ್ ಆಗೋವರೆಗೂ ಅದು ಕಾಂಟ್ರಾಕ್ಷನ್ ಆಗುತ್ತೆ, ಏಟ್ರಿಯಾ ಕಾಂಟ್ರಾಕ್ಷನ್ ಆಗುತ್ತೆ ಅಂತ ಅರ್ಥ. ಇದಾದಮೇಲೆ QRS ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಸೊ QRS ಕಾಂಪ್ಲೆಕ್ಸ್ ಅಂತಂದರೆ ಡಿಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್. ಡಿಪೋಲರೈಸೇಷನ್ ಅಂದರೆ ಏನು, ಅಗೇನ್ ಎಕ್ಸೈಟ್ಮೆಂಟ್. ಸೊ ವೆಂಟ್ರಿಕಲ್ ಎಕ್ಸೈಟ್ ಆಗುತ್ತಲ್ವ, ಸೊ ಅದು QRS ಕಾಂಪ್ಲೆಕ್ಸ್ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ QRS ಕಾಂಪ್ಲೆಕ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಡಿಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್, ಅಂದರೆ ಎಕ್ಸೈಟ್ಮೆಂಟ್ ಆಫ್ ದಿ ವೆಂಟ್ರಿಕಲ್ ಆಗುತ್ತೆ. ಹೀಗೆ ಎಕ್ಸೈಟ್ ಆದಮೇಲೆ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಹೌದಾ, ಹಾಗಾದರೆ ಆ್ಯಕ್ಚುಲಿ ಎಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ ವೆಂಟ್ರಿಕಲ್ ಅಂತಂದರೆ ಆಫ್ಟರ್ ಕ್ಯೂ ಎಲ್ಲಿದೆ ನೋಡಿ, ಕ್ಯೂ ಆದಮೇಲೆ ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗೋದು, ಓಕೆನಾ. ಅಲ್ಲಿ ಲೈನ್ ಒಂದು ಕೊಟ್ಟಿದ್ದಾರೆ ನೋಡಿ NCERT, ದ ಕಾಂಟ್ರಾಕ್ಷನ್ ಸ್ಟಾರ್ಟ್ಸ್ ಶಾರ್ಟ್ಲಿ ಆಫ್ಟರ್ ಕ್ಯೂ ಆ್ಯಂಡ್ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ದ ಸಿಸ್ಟೋಲ್. ಸಿಸ್ಟೋಲ್ ಅಂದರೆ ಕಾಂಟ್ರಾಕ್ಷನ್ ಅಂತಲೇ ಅರ್ಥ, ಆಯಿತಾ. ಸೊ ಕಾಂಟ್ರಾಕ್ಷನ್ ಆ್ಯಕ್ಚುಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಕ್ಯೂ ಇದೆಯಲ್ಲ, ಕ್ಯೂ ವೇವ್ ಆದಮೇಲೆ ಸ್ವಲ್ಪ ನೀವು ನೋಡ್ಬೋದು, ಕ್ಯೂ ವೇವ್ ಕೆಳಗಡೆ ಹೋಗಿದೆ, ಸ್ವಲ್ಪ ಡಿಪ್ ಇದೆ ಅಲ್ಲಿ. ಕ್ಯೂ ಆದಮೇಲೆ ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಆಫ್ ದಿ ವೆಂಟ್ರಿಕಲ್ ಆಗೋದು. ಎಲ್ಲಿವರೆಗೂ ಆಗುತ್ತೆ ಈ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಅಂತಂದರೆ ಟಿ ವೇವ್ ಎಂಡ್ ಎಲ್ಲಾಗುತ್ತೆ ಅಲ್ಲಿವರೆಗೂ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗುತ್ತೆ. ಸೊ QRS ಕಾಂಪ್ಲೆಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್. ಏನು ಡಿಪೋಲರೈಸೇಷನ್ ಅಂತಂದರೆ ಎಕ್ಸೈಟ್ಮೆಂಟ್ ಆಫ್ ದಿ ವೆಂಟ್ರಿಕಲ್ಸ್. ಸೊ ಆ್ಯಕ್ಚುಲ್ ಸ್ಟಾರ್ಟ್ ಆಗೋದು ಯಾವಾಗ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗೋಕ್ಕೆ ಅಂತಂದರೆ ಕ್ಯೂ ಇರ್ತಲ್ಲ, ಕ್ಯೂ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಏನು ವೆಂಟ್ರಿಕಲ್ಲು ಕಾಂಟ್ರಾಕ್ಟ್ ಆಗುತ್ತೆ. ಎಲ್ಲಿವರೆಗೂ ಕಾಂಟ್ರಾಕ್ಟ್ ಆಗುತ್ತೆ, ಟಿ ವೇವ್ ಮುಗಿಯುತ್ತೆ ನೋಡಿ, ಎಲ್ಲಿವರೆಗೂ ಟಿ ವೇವ್ ಮುಗಿಯಲ್ಲ ಅಲ್ಲಿವರೆಗೂ ವೆಂಟ್ರಿಕಲ್
ಕಾಂಟ್ರಾಕ್ಷನ್ ಎಲ್ಲ ಇರುತ್ತೆ. ಟಿ ವೇವ್ ಯಾವಾಗ ಎಂಡ್ ಆಗುತ್ತೆ ಅಲ್ಲಿ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗಿರೋದು ಮತ್ತು ನಾರ್ಮಲ್ ಸ್ಟೇಟಿಗೆ ಬರುತ್ತೆ ಅಂತ ಅರ್ಥ, ಆಯಿತಾ. ಸೊ ಹಾಗಾದರೆ ಈ ಟಿ ವೇವ್ ಏನು, ಮಿಡಲಲ್ಲಿ ಟಿ ವೇವ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ವೆಂಟ್ರಿಕಲ್ಸು ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಇವಾಗ ನಾವು ಹೇಳಿದ್ವಿ ಟಿ ವೇವ್ ಕಂಪ್ಲೀಟ್ ಆಗೋವರೆಗೂ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗುತ್ತೆ ಅಂತ. ಹಾಗಾದರೆ ಮತ್ತೆ ಏನಕ್ಕೆ ಇದು ರೀಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್ ಅಂದರೆ, ರೀಪೋಲರೈಸೇಷನ್ ಅಂತಂದರೆ ಎಕ್ಸೈಟೆಡ್ ಟು ನಾರ್ಮಲ್ ಅಂತ ಅರ್ಥ. ಮತ್ತು ಏನಕ್ಕೆ ಟಿ ವೇವ್ ಕೊಟ್ಟಿದ್ದಾರಪ್ಪ ಅಂತಂದರೆ ಕಂಪ್ಲೀಟ್ ಪೋರ್ಷನ್ ಆಫ್ ದಿ ವೆಂಟ್ರಿಕಲ್ ಏನು ಮತ್ತೆ ನಾರ್ಮಲ್ ಸ್ಟೇಟಿಗೆ ಬಂದಿರಲ್ಲ, ಸ್ವಲ್ಪ ಪೋರ್ಷನ್ ಬಂದಿರುತ್ತೆ, ಆಯಿತಾ. ಫುಲ್ ಕಂಪ್ಲೀಟ್ ಇರೋದು ನಮಗೆ ವೆಂಟ್ರಿಕಲ್ಸ್, ಆಯಿತಾ. ಸೊ ಫುಲ್ ವೆಂಟ್ರಿಕಲ್ ಎಷ್ಟಿದೆ, 2 ವೆಂಟ್ರಿಕಲ್ ಸೇರಿಸಿ ಫುಲ್ ಅದೇನು ಅಂದರೆ ನಾರ್ಮಲ್ ಸ್ಟೇಟಿಗೆ ಬಂದಿರಲ್ಲ, ಒಂದು ಸ್ವಲ್ಪ ಪೋರ್ಷನ್ ಮಾತ್ರ ನಾರ್ಮಲ್ ಸ್ಟೇಟಿಗೆ ಬಂದಿರುತ್ತೆ. ಅದಕ್ಕೆ ಟಿ ವೇವ್ನ ಕೊಟ್ಟಿದ್ದಾರೆ ಅಷ್ಟೇ. ಟಿ ವೇವ್ ಇಟ್ ರೆಪ್ರೆಸೆಂಟ್ಸ್ ದ ರೀಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್ಸ್. ಅಂದರೆ ಎಕ್ಸೈಟ್ ಆಗಿದ್ದು ನಾರ್ಮಲ್ ಸ್ಟೇಟಿಗೆ ಬಂತು ಅಲ್ವಾ, ಅದನ್ನು ನಾವು ರೀಪೋಲರೈಸೇಷನ್ ಅಂತ ಹೇಳ್ತೀವಿ. ಆದರೆ ಫುಲ್ ಪೋರ್ಷನ್ ಆಫ್ ದಿ ವೆಂಟ್ರಿಕಲ್ಸ್ ಏನು ನಾರ್ಮಲಿಗೆ ಬಂದಿಲ್ಲ, ಇನ್ನೂ ಸ್ವಲ್ಪ ಕಾಂಟ್ರಾಕ್ಷನಲ್ಲಿದೆ, ಸ್ವಲ್ಪ ಮಾತ್ರ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಬಂದಿದೆ, ಅಂದರೆ ನಾರ್ಮಲ್ ಸ್ಟೇಟಿಗೆ ಬಂದಿದೆ ಅಲ್ವಾ, ಅದಕ್ಕೆ ಟಿ ವೇವ್ನ ಕೊಟ್ಟಿದ್ದಾರೆ, ಓಕೆನಾ. ಸೊ ನೀವಲ್ಲಿ ನೋಡ್ಬೋದು ಟಿ ವೇವ್ ರೆಪ್ರೆಸೆಂಟ್ಸ್ ದ ರಿಟರ್ನ್ ಆಫ್ ದಿ ವೆಂಟ್ರಿಕಲ್ಸ್ ಫ್ರಮ್ ಎಕ್ಸೈಟೆಡ್ ಟು ನಾರ್ಮಲ್ ಸ್ಟೇಟ್. ಹೌದು ನಿಜ, ಆದರೆ ಕಂಪ್ಲೀಟ್ ವೆಂಟ್ರಿಕಲ್ ಬಂದಿರಲ್ಲ, ಸ್ವಲ್ಪ ಪೋರ್ಷನ್ ಆಫ್ ದಿ ವೆಂಟ್ರಿಕಲ್ ಮಾತ್ರ ನಾರ್ಮಲ್ ಸ್ಟೇಟಿಗೆ ಬಂದಿರುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಇನ್ನು ಕಾಂಟ್ರಾಕ್ಷನ್ ಸ್ಟೇಜಲ್ಲೇ ಇರುತ್ತೆ. ಎಂಡ್ ಆಫ್ ದಿ ಟಿ ವೇವ್ ಮಾರ್ಕ್ಸ್ ದ ಎಂಡ್ ಆಫ್ ದಿ ಸಿಸ್ಟೋಲ್. ಅಂದರೆ ಟಿ ವೇವ್ ಕಂಪ್ಲೀಟ್ ಆದಾಗಲೇ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಸೊ ಫಸ್ಟು ಪಿ ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಪೋಲರೈಸೇಷನ್ ಅಂದರೆ ಎಕ್ಸೈಟ್ಮೆಂಟ್ ಆಫ್ ದಿ ಏಟ್ರಿಯಾನ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಯಾವಾಗ ಆಗುತ್ತೆ ಹೇಳಿ, ಪಿ ವೇವ್ ಕಂಪ್ಲೀಟ್ ಆದಮೇಲೆ ಒಂದು ಸ್ಟ್ರೈಟ್ ಲೈನ್ ಇದೆ ನೋಡಿ, ಪಿ ಟು ಕ್ಯೂ, ಅಲ್ಲಿವರೆಗೂ ಕಾಂಟ್ರಾಕ್ಷನ್ ಆಗುತ್ತೆ ಏಟ್ರಿಯಾ. ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್ಸ್. ಏನು ಡಿಪೋಲರೈಸೇಷನ್ ಅಂದರೆ ಎಕ್ಸೈಟ್ಮೆಂಟ್ ಆಫ್ ದಿ ವೆಂಟ್ರಿಕಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಯಾವಾಗ ಆಗುತ್ತೆ ಹೇಳಿ, ಕ್ಯೂ ಆದಮೇಲೆ, ಕ್ಯೂ ಅಲ್ಲಿ ಒಂದು ಡಿಪ್ ಇದೆ ನೋಡಿ, ಆ ಡಿಪ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಕಾಂಟ್ರಾಕ್ಷನ್. ಸೊ ಎಲ್ಲಿವರೆಗೂ ಇರುತ್ತೆ ಈ ಕಾಂಟ್ರಾಕ್ಷನ್ ಅಂತಂದರೆ ಟಿ ವೇವ್ ಕಂಪ್ಲೀಟ್ ಆಗೋವರೆಗೂ ಇರುತ್ತೆ. ಟಿ ವೇವ್ ಕಂಪ್ಲೀಟ್ ಆಗೋವರೆಗೂ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಇರುತ್ತೆ. ಆದರೆ ಸ್ವಲ್ಪ ಪೋರ್ಷನ್ ಮಾತ್ರ ವೆಂಟ್ರಿಕಲ್ಸಲ್ಲಿ ಏನಾಗುತ್ತೆ, ಸ್ವಲ್ಪ ಪೋರ್ಷನ್ ಮಾತ್ರ ಮತ್ತು ಅದು ನಾರ್ಮಲ್ ಸ್ಟೇಟಿಗೆ ಬಂದಿರುತ್ತೆ. ಅದಕ್ಕೆ ಟಿ ವೇವ್ನ ಕೊಟ್ಟಿದ್ದಾರೆ ಅಷ್ಟೇ. ಟಿ ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ರೀಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್. ಏನು ರೀಪೋಲರೈಸೇಷನ್ ಅಂತಂದರೆ ಎಕ್ಸೈಟ್ ಆಗಿರೋದು ಮತ್ತು ನಾರ್ಮಲ್ ಸ್ಟೇಟಿಗೆ ಬಂತು ಅಂತ. ಫುಲ್ ಕಂಪ್ಲೀಟ್ ವೆಂಟ್ರಿಕಲ್ ಬಂದಿಲ್ಲ, ಸ್ವಲ್ಪ ಪೋರ್ಷನ್ ಆಫ್ ದಿ ವೆಂಟ್ರಿಕಲ್ ಮಾತ್ರ ಬಂದಿದೆ, ಇನ್ನು ಮಿಕ್ಕಿರೋ ಪೋರ್ಷನ್ ಎಲ್ಲ ಇನ್ನು ಕಾಂಟ್ರಾಕ್ಷನ್ ಸ್ಟೇಜಲ್ಲೇ ಇದೆ. ಫುಲ್ ಕಂಪ್ಲೀಟ್ ವೆಂಟ್ರಿಕಲ್ಲೂ ಇವಾಗ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಯಾವಾಗ ಬರುತ್ತೆ ಅಂತಂದರೆ ಟಿ ವೇವ್ ಎಂಡ್ ಆಗುತ್ತೆ ನೋಡಿ, ಆವಾಗಲೇ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಕಂಪ್ಲೀಟ್ ಆಗಿ ವೆಂಟ್ರಿಕಲ್ಸ್ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಲೈನ್ ಆಫ್ NCERT. ಎಂಡ್ ಆಫ್ ದಿ ಟಿ ವೇವ್ ಮಾರ್ಕ್ಸ್ ದ ಎಂಡ್ ಆಫ್ ದಿ ಸಿಸ್ಟೋಲ್. ಅಂದರೆ ಟಿ ವೇವ್ ಯಾವಾಗ ಎಂಡ್ ಆಗುತ್ತೆ ಆವಾಗಲೇ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಕೂಡ ಎಂಡ್ ಆಗುತ್ತೆ, ಸರಿನಾ. ಸೊ ಇದರಿಂದ ಏನು ಯೂಸು, ಏನಕ್ಕೆ ಮಾಡಿಸ್ಬೇಕು ECG ಅಂತಂದರೆ, ಅಲ್ಲಿ QRS ಕಾಂಪ್ಲೆಕ್ಸ್ ಇದೆ ನೋಡಿ, ಅದನ್ನು ನಾವು ಕೌಂಟ್ ಮಾಡಿದ್ರೆ ಆ ಪರ್ಸನ್ದು ಹಾರ್ಟ್ ಬೀಟ್ ರೇಟ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಏನಿದು ಹಾರ್ಟ್ ಬೀಟ್ ರೇಟ್ ಅಂತ ಅಂದರೆ, ಸೊ ಫಾರ್ ಎ ಗಿವನ್ ಟೈಮ್ ಪೀರಿಯಡ್ ಎಷ್ಟು ಸಲ ನಮ್ಮ ಹಾರ್ಟು ಬೀಟ್ ಆಗ್ತಾ ಇದೆ ಅಂತಲೇ ನಾವು ಹಾರ್ಟ್ ಬೀಟ್ ರೇಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಂದ್ರೆ 1 ಮಿನಿಟ್ ತೊಗೊಳ್ಳಿ, 1 ಮಿನಿಟ್ಗೆ ನಾವು ECGನ ಪರ್ಫಾರ್ಮ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ನಾರ್ಮಲ್ ಹೆಲ್ತಿ ಇಂಡಿವಿಜುವಲ್ಗೆ 1 ಮಿನಿಟ್ಗೆ ಎಷ್ಟು ಹಾರ್ಟ್ ಬೀಟ್ ಬರುತ್ತೆ ಹೇಳಿ, 72 ಬರುತ್ತೆ. ಅಂದರೆ 70 to 75, ಬಟ್ ಜನರಲಿ 72ನೇ ಬರುತ್ತೆ, ಓಕೆನಾ. ಸೊ ಇದೆಲ್ಲನೂ ಕಾರ್ಡಿಯಾಕ್ ಸೈಕಲಲ್ಲಿ ನಾನು ಹೇಳ್ತೀನಿ ನಿಮಗೆ ಡೀಟೇಲಾಗಿ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ 1 ಮಿನಿಟ್ಗೆ ಒಬ್ಬರು ಹೆಲ್ತಿ ಇಂಡಿವಿಜುವಲ್ಗೆ 72 ಟೈಮ್ಸ್, ಅಂದರೆ 70 to 75 ಇದ್ರೂ ಓಕೆ, ಬಟ್ ಜನರಲಿ 72 ಅಂತಲೇ ಹೇಳ್ತೀವಿ. ಸೊ 72 ಟೈಮ್ಸ್ ಹಾರ್ಟು ಬೀಟ್ ಆಗುತ್ತೆ, ಹಾರ್ಟ್ ಬೀಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವಾಗ ನಾವು ಒಬ್ಬರು ಪರ್ಸನ್ಗೆ ನಾವು ECG ಮಾಡಿದ್ವಿ ಅಂತ ಅಂದ್ಕೊಳ್ಳಿ 1 ಮಿನಿಟ್ಗೆ. ಆ ಗ್ರಾಫಲ್ಲಿ ಅಂದರೆ ಗ್ರಾಫ್ ಅಂದರೆ ಏನು ಹೇಳಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಆ ಗ್ರಾಮಲ್ಲಿ ಇವಾಗ ನೋಡ್ತಿದ್ದೀವಿ ನಾವು ಎಷ್ಟಿದೆ QRS ಕಾಂಪ್ಲೆಕ್ಸ್, ಕೌಂಟ್ ಮಾಡಿದ್ವಿ. ಸೊ 70 ಬಂತು, 71, 72, 73, 74, 75 ಹೀಗೆ 70 to 75 ಬಂದರೆ ಓಕೆ, ನಾರ್ಮಲ್ ಸ್ಟೇಜಲ್ಲಿದೆ, ಎಲ್ಲ ಪ್ರಾಪರಾಗಿ ಫಂಕ್ಷನ್ ಮಾಡ್ತಾಯಿದೆ ಅವರ ಹಾರ್ಟ್ ಅಂತ ಅರ್ಥ. ಇನ್ ಕೇಸ್ 70ಗಿಂತ ಕಡಿಮೆನೋ ಅಥವಾ 75ಗಿಂತ ಜಾಸ್ತಿನೋ ಈ ಥರ ಬಂದರೆ ಓಕೆ, ಏನೋ ಪ್ರಾಬ್ಲಮ್ ಇದೆ ಪರ್ಸನ್ಗೆ ಅಂತ ಅರ್ಥ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಹಾರ್ಟು ಪ್ರಾಪರಾಗಿ ಫಂಕ್ಷನ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಬೋದು. ಎಲೆಕ್ಟ್ರೋಕಾರ್ಡಿಯೋಗ್ರಾಮಿಂದ, ಆ ಗ್ರಾಫ್ ಪೇಪರಿಂದ ನಾವು ತಿಳ್ಕೊಬೋದಲ್ವ.
ಸೊ ಇದು ಇಂಪಾರ್ಟೆನ್ಸ್ ಆಫ್ ಇ ಸಿ ಜಿ. ಓಕೆನಾ. ಸೊ ಏನಾದರೂ ಮತ್ತು ಈ ಗ್ರಾಫ್ ಇದೆ ನೋಡಿ, PQRST ಇದೆಲ್ಲ ಇದೆ ಅಲ್ವಾ, ಸೊ ಅದರಲ್ಲಿ ಇದೇ ಶೇಪು ಬರುತ್ತೆ. ಮೆಜಾರಿಟಿ ಆಫ್ ದ ಪೀಪಲ್ ಇದೇನೇ ಇರುತ್ತೆ. ಬಟ್ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇವಾಗ ಪಿ ವೇವ್ ನೋಡಿ ಎಷ್ಟಿದೆ, ಅದು ಜಾಸ್ತಿ ಆಗ್ಬೋದು, ಅದು ಕಡಿಮೆ ಆಗ್ಬೋದು ಲೆಂತ್, ಅವ್ರು ಎನಿಥಿಂಗ್ ಲೈಕ್ ದಟ್. ಒಟ್ಟಿನಲ್ಲಿ ಆ ಗ್ರಾಫ್ ಏನು ಕೊಟ್ಟಿದ್ದಾರೆ, NCERT ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರಲ್ವ, ಸೊ ಆ ಗ್ರಾಫಲ್ಲಿ ಸ್ವಲ್ಪ ಏನಾದರೂ ವೇರಿಯೇಷನ್ ಆದರೆ ಆವಾಗ ಆ ಪರ್ಸನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆ್ಯಂಡ್ ನಾವು QRS ಕಾಂಪ್ಲೆಕ್ಸ್ನ ಕೌಂಟ್ ಮಾಡಿದಾಗ್ಲೂ ಕಡಿಮೆನೋ ಅಥವಾ ಜಾಸ್ತಿನೋ ಆದ್ರೂ ಕೂಡ ಏನೋ ಪ್ರಾಬ್ಲಮ್ ಆಗಿದೆ ಪರ್ಸನ್ಗೆ ಅಂತಲೇ ಅರ್ಥ. ಸೊ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ತುಂಬ ಇದೆ ಇ ಸಿ ಜಿ. ಸೊ ಇಟ್ ಈಸ್ ಆಫ್ ಗ್ರೇಟ್ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ NCERT. ಸೊ ದಿಸ್ ವಾಸ್ ಆಲ್ ಅಬೌಟ್ ಇ ಸಿ ಜಿ. ಐ ಹೋಪ್ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಈ ಟಾಪಿಕ್ ಮೇಲೆ ಅಂತ. ಸೊ ಕ್ಲಾರಿಟಿ ಸಿಕ್ಕಿದ್ರೆ, ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಕಮೆಂಟ್ಸಲ್ಲೇ. ಆ್ಯಂಡ್ ಏನಾದರೂ ನೆಕ್ಸ್ಟ್ ಬೇರೆ ಯಾವ ಟಾಪಿಕ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನೆಕ್ಸ್ಟ್ ಆ ಚಾಪ್ಟರ್ನೇ ಮಾಡೋಣ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ ಶೇರ್ ಮಾಡಿ. ಸೊ ಫಸ್ಟು ಈ ಡಿಫ್ರೆನ್ಸೇ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂದ್ರೆ ಗ್ರಾಫ್ ಪೇಪರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂದರೆ ಏನು ಅಂತ ಗೊತ್ತಿರಬೇಕು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆ್ಯಂಡ್ ಪಿ ವೇವು, QRST ವೇವ್ ಇದೂ ಅಷ್ಟೇ ತುಂಬ ಮೆಜಾರಿಟಿ ತಪ್ಪು ತಿಳ್ಕೊಂಡಿರ್ತಾರೆ ಇದನ್ನು ಆ್ಯಕ್ಚುಲಿ. ಬಟ್ ಐ ಹೋಪ್ ನಿಮಗೆ ಗೊತ್ತಾಯಿತು ಆ್ಯಕ್ಚುಯಲ್ ಮೀನಿಂಗ್ ಏನು ಅಂತ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ, ಎಜುಕೇಷನಲ್ ಕಂಟೆಂಟ್ ತುಂಬ ಬರುತ್ತೆ. ನಿಮ್ಮ ಫಸ್ಟ್ PU, ಸೆಕೆಂಡ್ PU ಆರ್ ನೀಟ್ ಆರ್ CET ಪ್ರೀವಿಯಸ್ ಇಯರ್ ಕ್ವಶನ್ಸ್, ಸೊ ಎಲ್ಲ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.